ನಾವು ಮಾತು ಕೊಟ್ಟಿದ್ದೇವೆ. ಆದ್ದರಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅಕ್ಕಿ ದಾಸ್ತಾನು ಧಾರೆ ಆಗೋ ತನಕ 1 ಕೆಜಿಗೆ 34 ರೂಪಾಯಿ FCI ರೇಟ್ ಹಣವನ್ನು ಫೇರ್ಫೈ ಡಿಪೋಗಳಲ್ಲಿ ಕಾರ್ಡ್ ಹೋಲ್ಡರ್ಸ್ಗೆ ಅವರಿಗೆ ಒಂದು ಕಾರ್ಡ್ಗೆ ಒಬ್ಬರಿದ್ದರೆ 5 ಕೆಜಿ, ಇಬ್ಬರಿದ್ದರೆ 10 ಕೆಜಿ, ಯಾವುದು ನಾವು ಕರ್ನಾಟಕ ಸರ್ಕಾರ ಕೊಡೋದನ್ನು ನಾನು ಹೇಳ್ತಾ ಇದ್ದೀನಿ. 5 ಜನ ಇದ್ದರೆ 25 ಕೆಜಿ ಆಗ್ತದೆ. ಅದರ ಪ್ರಕಾರ 34 ರೂಪಾಯಿ 1 ಕೆಜಿಯಂತೆ ನಾವು ಹಣವನ್ನು ಅವರ ಅಕೌಂಟಿಗೆ ಸೇರಿಸುವಂಥ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಅದು ಜುಲೈ ತಾರೀಕು 1ರಿಂದನೇ ಜಾರಿಗೆ ಬರ್ತದೆ. ನಾವೇನು ಮಾತು ಕೊಟ್ಟಿದ್ದೀವಿ, ಗ್ಯಾರಂಟಿ 5 ಗ್ಯಾರಂಟಿಗಳಲ್ಲಿ ಇದು ಒಂದು ಪ್ರಮುಖವಾದಂಥದ್ದು. ನಾವು ಅಧಿಕಾರಕ್ಕೆ ಬಂದು ಮೊದಲನೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು ಮತ್ತು ನಾವು ಜುಲೈ 1ನೇ ತಾರೀಕು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. BJP ಸರ್ಕಾರ, ಕೇಂದ್ರ ಸರ್ಕಾರ ನಮಗೆ ಸಹಕರಿಸದೇ ಇದ್ದ ಕಾರಣ, ಅಕ್ಕಿ ಇದ್ದು ಕೊಡದೇ ಇರೋ ಕಾರಣ, ಬಡವರಿಗೆ ಅಕ್ಕಿ ಕೊಡೋದ್ರಲ್ಲಿ ರಾಜಕೀಯ ಮಾಡಿದ್ದ ಕಾರಣ ನಾವಿವತ್ತು ಮಾತು ಕೊಟ್ಟಂಗೆ ಹಣವನ್ನು ಕೊಡ್ತೀವಿ. ತದನಂತರ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಅದನ್ನು ಟ್ರಾನ್ಸ್ಪರೆನ್ಸಿ ಟೆಂಡರ್ ಮಾಡೋ ಮುಖಾಂತರ ಎಲ್ಲ ಏಜೆನ್ಸಿಯು ಭಾಗವಹಿಸ್ತಾರೆ. ಅದನ್ನು ತೀರ್ಮಾನ ಮಾಡಿ ಅಕ್ಕಿ ಕೊಡೋದನ್ನು ಮಾತು ಕೊಟ್ಟಿದ್ದೀವಿ, ಅಕ್ಕಿನೇ ಕೊಡ್ತೀವಿ. ಸ್ವಲ್ಪ ವಿಳಂಬ ಆಗ್ತದೆ, ಆದರೆ ಜುಲೈನಿಂದ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. 1 ಕೆಜಿಗೆ 34ರಂತೆ ಅವರ ಮನೆಯಲ್ಲಿ ಎಷ್ಟು ಕೆಜಿ ಕೊಡ್ತೀವಿ, ಎಷ್ಟು ಜನ ಇದ್ದಾರೆ, ಅದರ ಆಧಾರದ ಮೇಲೆ ನಾವು ಕೊಡ್ತೇವೆ. ನಾವು ಮಾತು ಕೊಟ್ಟಿದ್ದೇವೆ. ಆದ್ದರಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅಕ್ಕಿ ದಾಸ್ತಾನು ಧಾರೆ ಆಗೋ ತನಕ 1 ಕೆಜಿಗೆ 34 ರೂಪಾಯಿ FCI ರೇಟ್ ಹಣವನ್ನು ಫೇರ್ಫೈ ಡಿಪೋಗಳಲ್ಲಿ ಕಾರ್ಡ್ ಹೋಲ್ಡರ್ಸ್ಗೆ ಅವರಿಗೆ ಒಂದು ಕಾರ್ಡ್ಗೆ ಒಬ್ಬರಿದ್ದರೆ 5 ಕೆಜಿ, ಇಬ್ಬರಿದ್ದರೆ 10 ಕೆಜಿ, ಯಾವುದು ನಾವು ಕರ್ನಾಟಕ ಸರ್ಕಾರ ಕೊಡೋದನ್ನು ನಾನು ಹೇಳ್ತಾ ಇದ್ದೀನಿ. 5 ಜನ ಇದ್ದರೆ 25 ಕೆಜಿ ಆಗ್ತದೆ. ಅದರ ಪ್ರಕಾರ 34 ರೂಪಾಯಿ 1 ಕೆಜಿಯಂತೆ ನಾವು ಹಣವನ್ನು ಅವರ ಅಕೌಂಟಿಗೆ ಸೇರಿಸುವಂಥ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಅದು ಜುಲೈ ತಾರೀಕು 1ರಿಂದನೇ ಜಾರಿಗೆ ಬರ್ತದೆ. ನಾವೇನು ಮಾತು ಕೊಟ್ಟಿದ್ದೀವಿ, ಗ್ಯಾರಂಟಿ 5 ಗ್ಯಾರಂಟಿಗಳಲ್ಲಿ ಇದು ಒಂದು ಪ್ರಮುಖವಾದಂಥದ್ದು. ನಾವು ಅಧಿಕಾರಕ್ಕೆ ಬಂದು ಮೊದಲನೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು ಮತ್ತು ನಾವು ಜುಲೈ 1ನೇ ತಾರೀಕು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. BJP ಸರ್ಕಾರ, ಕೇಂದ್ರ ಸರ್ಕಾರ ನಮಗೆ ಸಹಕರಿಸದೇ ಇದ್ದ ಕಾರಣ, ಅಕ್ಕಿ ಇದ್ದು ಕೊಡದೇ ಇರೋ ಕಾರಣ, ಬಡವರಿಗೆ ಅಕ್ಕಿ ಕೊಡೋದ್ರಲ್ಲಿ ರಾಜಕೀಯ ಮಾಡಿದ್ದ ಕಾರಣ ನಾವಿವತ್ತು ಮಾತು ಕೊಟ್ಟಂಗೆ ಹಣವನ್ನು ಕೊಡ್ತೀವಿ. ತದನಂತರ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಅದನ್ನು ಟ್ರಾನ್ಸ್ಪರೆನ್ಸಿ ಟೆಂಡರ್ ಮಾಡೋ ಮುಖಾಂತರ ಎಲ್ಲ ಏಜೆನ್ಸಿಯು ಭಾಗವಹಿಸ್ತಾರೆ. ಅದನ್ನು ತೀರ್ಮಾನ ಮಾಡಿ ಅಕ್ಕಿ ಕೊಡೋದನ್ನು ಮಾತು ಕೊಟ್ಟಿದ್ದೀವಿ, ಅಕ್ಕಿನೇ ಕೊಡ್ತೀವಿ. ಸ್ವಲ್ಪ ವಿಳಂಬ ಆಗ್ತದೆ, ಆದರೆ ಜುಲೈನಿಂದ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. 1 ಕೆಜಿಗೆ 34ರಂತೆ ಅವರ ಮನೆಯಲ್ಲಿ ಎಷ್ಟು ಕೆಜಿ ಕೊಡ್ತೀವಿ, ಎಷ್ಟು ಜನ ಇದ್ದಾರೆ, ಅದರ ಆಧಾರದ ಮೇಲೆ ನಾವು ಕೊಡ್ತೇವೆ.